ನಿತ್ಯೋತ್ಸವ ನಿತ್ಯೋತ್ಸವ. ಅಪ್ಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಅನ್ಕೊಂಡೆ. ತಾನೇ ಕಣ್ಣು ಮುಚ್ಚುತ್ತಾ ಇದ್ದೆಪ್ಪ. ಬೆಳಿಗ್ಗೆ ಏನ್ ತಿಂದೆ? ಅದೇ ತಿಂಡಿ, ಮಾಮೂಲಿ ಮೆಡಿಸಿನ್ಸು, ಮಾತ್ರೆಗಳು, ಜ್ಯೂಸು. ಜ್ಯೂಸ್ ಕುಡಿದು ಚೆನ್ನಾಗಿ ನಿದ್ದೆ ಹೊಡಿತಿದ್ಯಾ ಅನ್ಕೊಂಡೆ. ಜ್ಯೂಸಾ? ಯಾರು ತಂದ್ಕೊಟ್ರಪ್ಪ? ಇಲ್ವಲ್ಲ, ನನ್ಗ್ಯಾರು ಜ್ಯೂಸ್ ತಂದ್ಕೊಡ್ಲೇ ಇಲ್ವಲ್ಲ. ನಾವ್ಯಾರು ತಂದು ಕೊಡ್ಲಿಲ್ಲ, ಆದ್ರೆ ನಿನ್ನ ಸ್ನೇಹಿತನ ಹತ್ರ ನೀನ್ ತರಿಸಿದ್ಯಂತಲ್ಲ ಆಪಲ್ ಜ್ಯೂಸ್, ಅದನ್ನು ಕುಡಿದ್ಯಾ ಅಂತ ಕೇಳಿದೆ. ಅಪ್ಪ ಅದು ಅದು ಯು ಆರ್ ಅಂಡರ್ ಮೆಡಿಕೇಶನ್. ಔಷಧಿ ತಗೊಳ್ಳುವಾಗ ಆಲ್ಕೋಹಾಲ್ ತಗೋಬಾರ್ದು ಅನ್ನೋದು ನಿನ್ಗೆ ಗೊತ್ತಿಲ್ಲ? ಇಂಥ ಸಮಯದಲ್ಲಿ ಅದನ್ನು ನೀನು ಮನೆಗೆ ತರಿಸಿ ಕುಡಿದಿದ್ಯಾ, ಇದು ಸರಿನಾ? ಯಾವ ಮೆಡಿಸಿನ್ ತಗೊಂಡ್ರು ನೋವು ಕಡಿಮೆ ಆಗಲೇ ಇಲ್ಲಪ್ಪ. ಅದಕ್ಕೆ ಅಪ್ಪ, ಸಾರಿ ಅಪ್ಪ, ನಾನು ತಪ್ಪು ಮಾಡಿದ್ದೀನಿ. ನೀನೇನೋ ತರಿಸ್ಕೊಂಡೆ, ಅದನ್ನ ಆ ಮಗು ಮುಂದೆ ಕುಡಿಯೋದಾ? ಇಲ್ಲಪ್ಪ, ನಾನು ಅವಳ ಎದುರುಗಡೆ ಕುಡಿಲಿಲ್ಲ. ನಾನು ಕುಡಿಯೋವಾಗ ಅವಳೇ ಅಚಾನಕ್ ಆಗಿ ಬಂದ್ಬಿಟ್ಲು. ನೀನು ಆಪಲ್ ಜ್ಯೂಸ್ ಕುಡಿತಾ ಇದ್ದೀನಿ ಅಂತ ಅವಳಿಗೆ ಹೇಳಿಬಿಟ್ಟೆ. ಹೌದಪ್ಪ. ಅವಳು ನನಗೂ ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ತಿದ್ದೆ? ಕುಡಿಯೋದಕ್ಕೆ ಕೊಟ್ಬಿಡ್ತಿದ್ಯಾ? ಅದ್ ಹೇಗಪ್ಪ ಕೊಡಕ್ಕಾಗುತ್ತೆ? ನೀನು ಕೊಡಲ್ಲ, ಆದ್ರೆ ನೀನ್ ಮಲಗಿರುವಾಗ ಅವಳು ಬಂದು ಆಪಲ್ ಜ್ಯೂಸ್ ಅಂತ ಕುಡಿದ್ಬಿಟ್ಟಿದ್ದಿದ್ರೆ ಏನ್ ಗತಿ? ಪರಿಸ್ಥಿತಿ ಏನೇನಾಗಬಹುದಾಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡು. ನಿನ್ನೆ ರಾತ್ರಿ ನಿನ್ನ ಅದೇ ಆಪಲ್ ಜ್ಯೂಸ್ ಅನ್ನ ಕುಡಿ ಅಂತ ವರ್ಷ ನನಗೆ ತಂದು ಕೊಟ್ಟಿದ್ದೆ. ಮಕ್ಕಳಿರೋ ಮನೆಯಲ್ಲಿ ಹೀಗೆ ಕದ್ದು ಮುಚ್ಚಿ ಡ್ರಿಂಕ್ಸ್ ಮಾಡೋದು, ಮಕ್ಕಳ ಹತ್ರ ಸುಳ್ಳು ಹೇಳೋದು, ನನ್ನ ಹೆಂಡತಿ ಜಗಳ ಆಡೋದು, ಇವೆಲ್ಲ ಮಾಡಬಾರ್ದು. ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇಲ್ಲಪ್ಪ, ಇನ್ಮೇಲೆ ಯಾವತ್ತೂ ಹೀಗ್ ಮಾಡಲ್ಲ. ನನ್ಗೆ ಹೀಗಾಗೋಯ್ತಲ್ಲ ಅನ್ನೋ ನೋವು, ನಿಮ್ಮನ್ನ ತಪ್ಪು ತಿಳ್ಕೊಂಡು ಇಷ್ಟು ದಿನ ನಿಮ್ಮನ್ನ ದ್ವೇಷಿಸ್ಬಿಟ್ನಲ್ಲ ಅನ್ನೋ ದುಃಖ, ಲತಾ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ ಅನ್ನೋ ಸಂಕಟ, ಆಸೆಯಿಂದ ಕಟ್ಸಿದ ಮನೆ ಕೈ ತಪ್ಪೋಯ್ತಲ್ಲ ಅನ್ನೋ ನಿರಾಸೆ, ಜೊತೆಗೆ ಈ ಗಾಯಗಳಿಂದ ಅದು ನೋವು ಎಲ್ಲ ಒಟ್ಟಿಗೆ ಸೇರಿ ತಡೆಯೋಕ್ಕಾಗದೆ ಆ ಅನಿಷ್ಟನ ತರ್ಸ್ಕೊಂಡ್ಬಿಟ್ಟೆಪ್ಪ. ನನ್ನ ಕ್ಷಮಿಸಿ ಅಪ್ಪ. ನಾನು ನಿನ್ನ ಅಪ್ಪ ಕಣಪ್ಪ. ನಿನ್ನ ಎಲ್ಲಾ ತಪ್ಪುಗಳನ್ನ ಕ್ಷಮಿಸ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತಾ? ಇನ್ನು ಮುಂದಾದ್ರೂ ನಿನ್ನ ನಡವಳಿಕೆ ಸರಿ ಮಾಡ್ಕೋ, ಅದನ್ನೇ ಹೇಳೋಕ್ ಬಂದೆ. ಏನ್ರು ರೆಸ್ಟ್ ತಗೊಂಡಿದ್ದಾಯ್ತಾ? ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಾ? ಏನ್ರು ಮುಖ ನೋಡ್ತಾ ಇದ್ದೀರಾ? ಏಯ್ ಬಫೂನ್, ಯಾಕೋ ಸಾಯಿಸಿದ್ರಿ ಆ ಮುದುಕರ್ನ? ಇಲ್ಲ ಸರ್, ನಾವು ಅವ್ರನ್ನ ಕೊಲೆ ಮಾಡ್ಲಿಲ್ಲ ಸರ್. ಪರಮೇಶ್, ಹೊಡಿಬೇಡಿ ಸರ್. ನೀನ್ ಹೇಳು, ಯಾಕೆ ಸಾಯಿಸಿದ್ರಿ ಅವ್ರನ್ನ? ಸರ್, ನನ್ನನ್ನು ಮಾತ್ರ ಹೊಡಿಬೇಡಿ. ನೀವು ಹೊಡೆದ್ರೆ ನಾನು ಸತ್ಯ ಹೋಗ್ಬಿಡ್ತೀನಿ. ನಾಟಕ ಆಡ್ತೀಯಾ? ಸತ್ಯ ಹೇಳು, ಯಾಕೆ ಸಾಯಿಸಿದ್ರಿ ಆ ಮುದುಕರ್ನ? ಪ್ರಾಮಿಸ್ ಸರ್, ನನ್ನ ತಾಯಿ ಅಣೆಗೂ ನಾವು ಕೊಲೆ ಮಾಡಿಲ್ಲ ಸರ್. ಅವ್ರು ಹೇಗ್ ಸತ್ರು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಸರ್. ಸುನಂದ, ಪರಮೇಶ್, ನನ್ನ ಹತ್ರನೇ ಆಟ ಆಡೋದಕ್ಕೆ ಬರಬೇಡಿ. ಮೊದಲು ನೀವ್ ಯಾರು, ನಿಮ್ಮಿಬ್ಬರಿಗೂ ಏನ್ ಸಂಬಂಧ ಅನ್ನೋದನ್ನ ಬಾಯ್ಬಿಡಿ. ಸರ್, ನಾವಿಬ್ರು ಕ್ಲಾಸ್ಮೇಟ್ಸ್. ಎಲ್ಲ ಯಂಗ್ಸ್ಟರ್ಸ್ಗೂ ಇರೋ ಹಾಗೆ ನಮಗೂ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಆಸೆ ಶುರುವಾಯಿತು. ಆದ್ರೆ
ಬೈಕ್ ತಗೊಳ್ಳುವಷ್ಟು ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ಮನೆಯವರು ಇದಕ್ಕೆಲ್ಲ ದುಡ್ಡು ಕೊಡೋ ಪರಿಸ್ಥಿತಿಯಲ್ಲೂ ಇರ್ಲಿಲ್ಲ. ಅದಕ್ಕೆ ಬೈಕ್ ಕದಿಯೋಕೆ ಶುರು ಮಾಡಿದ್ವಿ. ಓಹೋ, ಈ ಕೆಲಸ ಬೇರೆ ಮಾಡ್ತಿದ್ರು? ಕಳ್ತನ ಅಂದ್ರೆ ನಿಜವಾದ ಕಳ್ತನ ಅಲ್ಲ ಸರ್. ಒಂದ್ ಕಡೆಯಿಂದ ಕದ್ದು ನಮ್ಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿವರೆಗೂ ಓಡಿಸ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತಿದ್ವಿ ಸರ್. ಮೊದ್ಲು ಬೈಕ್ ಅದ್ ಹಾಗೆ ಮಾಡಿದ್ವಿ. ಬೈಕ್ ಬೋರ್ ಆದ್ಮೇಲೆ ಕಾರ್ ಕದಿಯೋಕ್ ಶುರು ಮಾಡಿದ್ವಿ. ಕಾರ್ನು ಅಷ್ಟೇ ಸರ್, ನಾವ್ ಯಾರಿಗೂ ಮಾರೋದು ಬಚ್ಚಿಡೋದು ಮಾಡ್ತಾ ಇರ್ಲಿಲ್ಲ ಸರ್. ಅಲ್ಲ, ನೋಡೋದಕ್ಕೆ ನನ್ನ ಮಕ್ಕಳು ಒಳ್ಳೆ ಪ್ಯಾದೆಗಳ ತರ ಇದ್ದೀರಾ, ಮಾಡ್ತಿರೋದ್ ನೋಡಿದ್ರೆ ಇಂಥ ಖತರ್ನಾಕ್ ಕೆಲಸ. ಆಮೇಲೆ ಇನ್ನೇನ್ ಮಾಡಿದ್ರಿ ಹೇಳಿ ಹೇಳಿ. ಇನ್ನೇನು ಇಲ್ಲ ಸರ್, ಆಗಾಗ ಅನಘ ಅವ್ರ ಅಕ್ಕನ ಮನೆಯಲ್ಲಿ 2,000 3,000 ಹೀಗೆ ಎತ್ಬಿಡ್ತಾ ಇದ್ಲು ಸರ್. ಓಹೋ, ಸ್ವಂತ ಅಕ್ಕಂಗೆ ಪಂಗನಾಮ? ಪಾಪ ಸರ್, ಅವಳು ತುಂಬಾ ಒಳ್ಳೆಯವಳು. ಅವ್ರ ಅಕ್ಕಂಗೆ ಈ ವಿಷಯ ಗೊತ್ತಾದ್ಮೇಲೆ ಅವಳು ಕದಿಯೋದನ್ನ ಬಿಟ್ಬಿಟ್ಲು ಸರ್. ಬಾಯಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಏನ್ ಮಹಾ ತ್ಯಾಗ ಮಾಡ್ಬಿಟ್ಲು ಅನ್ನೋ ಹೇಳ್ತಿಯಲ್ಲ. ಮುಂದೆ ಹೇಳಿ, ಆ ಮುದ್ಕ ಮುದ್ಕಿಗೂ ನಿಮ್ಗೂ ಏನ್ ಸಂಬಂಧ? ಅವ್ರ ಪರಿಚಯ ನಿಮ್ಗೆಲ್ಲ ಆಯ್ತು? ಸರ್ ಅದು ಆ ಮನೇಲೆ ಬಿಟ್ಟಿ ಕೂಳು ತಿನ್ಕೊಂಡು ಬಾಡಿಗೆ ಇಲ್ದೆ ವಾಸ ಮಾಡ್ಕೊಂಡು ಅಲ್ಲೇ ಇರೋದು ಅಂತ ನಿರ್ಧಾರ ಮಾಡ್ಬಿಟ್ರಿ. ಹೌದು ಸರ್. ಆಮೇಲೆ ಅವ್ರನ್ನ ಕೊಲೆ ಮಾಡ್ಬೇಕು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಅದು ಸರ್ ಸರ್ ಅದನ್ನ ನಾನ್ ಹೇಳ್ತೀನಿ. ನಾವು ಮನೆಗೆ ಹೋಗೋ ಮುಂಚೆಯಿಂದನೂ ಈ ಮನೆ ನಮಗ್ ಕೊಡಿ, ನಾವು ದುಡ್ಡು ಕೊಡ್ತೀವಿ ಅಂತ ಇಬ್ರು ರೌಡಿಗಳು ಪೀಡಿಸ್ತಾ ಇದ್ರಂತೆ ಸರ್. ಅವ್ರ ಭಯಕ್ಕೋಸ್ಕರ ಅರ್ಧ ರಾಮಚಂದ್ರಯ್ಯ ಅವರು ನಮ್ಗೆ ಆ ಮನೇಲಿ ಇರೋಕೆ ಅವಕಾಶ ಮಾಡಿಕೊಟ್ರು. ನನ್ನ ಅನುಮಾನ ಪ್ರಕಾರ ಈ ಕೊಲೆನ ಆ ರೌಡಿಗಳೇ ಮಾಡಿರ್ಬೇಕು. ನಾವ್ ಈ ಕೊಲೆನ ಮಾಡಿಲ್ಲ ಸರ್. ದಯವಿಟ್ಟು ಸರ್ ನಮ್ಮನ್ ಬಿಟ್ಬಿಡಿ ಸರ್. ಸರ್ ಒಂದ್ ನಿಮಿಷ, ಹುಡುಗಿ ಬ್ಯಾಗಲ್ಲಿ ಫೋಟೋ ಇತ್ತು ಸರ್. ಯಾರಿವರು? ಅದು ಅದು ಸರ್ ಇವರು. ಏನಾಗ್ಬೇಕು ಇವ್ರು ನಿಮ್ಗೆ? ಹೇಳೋ ಬಡವಾ, ಏನೋ ಆಗ್ಬೇಕು ಇವ್ರು ನಿಂಗೆ? ನನ್ಗೇನು ಆಗ್ಬೇಕಾಗಿಲ್ಲ ಸರ್, ಇವ್ರು ಅನಘ ಅವ್ರ ಅಕ್ಕನ ಮಾವ ಸರ್. ಇವ್ರ ಫೋನ್ ನಂಬರ್ ಏನು? ಅದು ನನಗೆ ಗೊತ್ತಿಲ್ಲ ಸರ್. ಹೇಯ್, ನೀ ಸುಮ್ನೆ ಇರ. ನೀನ್ ಹೇಳು, ಏನ್ ಇವ್ರ ಫೋನ್ ನಂಬರ್? ಸರ್ ನಿಮ್ ಕೈ ಮುಗಿತೀನಿ ಸರ್, ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಇವ್ರನ್ನ ಮಾತ್ರ ಇಲ್ಲಿ ಕರೆಸ್ಬೇಡಿ ಸರ್. ಒಳ್ಳೆ ಮಾತಲ್ಲಿ ಇವ್ರ ಫೋನ್ ನಂಬರ್ ಕೊಡ್ತೀಯಾ ಇಲ್ವಾ? ಸರ್ ಪ್ಲೀಸ್ ಸರ್. ಸುನಂದ, ಸರ್ ಬೇಡ ಸರ್. ಇವ್ರ ನಂಬರ್ ಗೊತ್ತಿಲ್ಲ, ಆದ್ರೆ ಇವ್ರ ಮನೆ ನಂಬರ್ ಗೊತ್ತು ಸರ್. ಅದನ್ನೇ ಹೇಳು. 234 78 506. ಹಲೋ. ಹಲೋ, ಯಾರು? ಭಾಸ್ಕರ್ ರಾವ್ ಇದಾರೇನ್ರಿ? ತಾವ್ಯಾರು ಮಾತಾಡ್ತಾ ಇರೋದು? ಭಾಸ್ಕರ್ ರಾವ್ ಅವರು ಮನೇಲಿ ಇದ್ದಾರಾ ಇಲ್ವಾ ಅದ್ ಹೇಳಿ. ಇದಾರೆ, ಆದ್ರೆ ಇದ್ರೆ ಅಂತ ಕಣಿ ಹೇಳ್ಬೇಡ್ರಿ. ಭಾಸ್ಕರ್ ರಾವ್ ಅವ್ರು ಇದ್ರೆ ಅವ್ರಿಗೆ ಫೋನ್ ಕೊಡಿ.
ಅಲ್ಲ ತಾವ್ ಯಾರು ಮಾತಾಡ್ತಾ ಇದ್ದೀರಂತ ಕೇಳ್ದೆ, ಹೇಳಕ್ಕೇನ್ ಕಷ್ಟ? ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು. ಯಾಕೆ ಫೋನ್ ಮಾಡಿದೀವಿ ಅನ್ನೋ ಕತೆನೆಲ್ಲ ಅವ್ರ ಜೊತೆನೆ ಮಾತಾಡ್ತೀನಿ. ಬೇಗ ಅವ್ರಿಗೆ ಫೋನ್ ಕೊಡಿ, ತುಂಬಾ ಎಮರ್ಜೆನ್ಸಿ ಇದೆ. ಪೊಲೀಸ್ ಸ್ಟೇಷನ್ ಇಂದ? ಒಂದ್ ನಿಮಿಷ ತಾಳಿ. ಅಪ್ಪ ಹಾ ಅಪ್ಪ, ಬಂದೆ. ಪೊಲೀಸ್ ಸ್ಟೇಷನ್ ಇಂದ ನಿಮ್ ಫೋನ್ ಇದೆ. ಪೊಲೀಸ್ ಸ್ಟೇಷನ್ ಇಂದ? ಹಲೋ, ಭಾಸ್ಕರ್ ಅವರ? ಹೌದು. ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮಾತಾಡ್ತಾ ಇದ್ದೀನಿ. ತಾವು ಬೇಗ ಸ್ಟೇಷನ್ಗೆ ಬರ್ಬೇಕು. ನಾನ್ ಬರ್ಬೇಕಾ? ಹೌದು, ನೀವು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಬರ್ಲೇಬೇಕು. ಏನ್ ವಿಷಯ ಇನ್ಸ್ಪೆಕ್ಟರ್? ತುಂಬಾ ದೊಡ್ಡ ಕತೆನೆ ನಡೆದಿದೆ, ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಅಲ್ಲ ಇನ್ಸ್ಪೆಕ್ಟರ್, ನಿಮ್ ಕಡೆಯವರೊಬ್ರು ನಮ್ ಸ್ಟೇಷನ್ ಅಲ್ಲಿ ಲಾಕ್ ಆಗಿದ್ದಾರೆ. ಅವ್ರ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋದಿದೆ, ನೀವು ಬೇಗ ಬನ್ನಿ. ನಮ್ ಕಡೆಯವರು ಲಾಕಪ್ ಅಲ್ಲಿ ಯಾರು ಇರ್ಬೋದು? ಶರವಣ, ನಾನ್ ಸ್ವಲ್ಪ ಹೋಗಿ ಬರ್ತೀನಿ. ಅಪ್ಪಂಗೆ ಪೊಲೀಸ್ ಸ್ಟೇಷನ್ ಇಂದ ಯಾಕೆ ಫೋನ್ ಮಾಡಿದ್ದಾರೆ? ಯಾಕೆ ಮಾಡಿರಬಹುದು? ನನಗೂ ಅದೇ ಕಾಡ್ತಾ ಇರೋ ಪ್ರಶ್ನೆ. ಪಾರ್ಕು, ಲಾಫಿಂಗ್ ಕ್ಲಬ್ ಅಂತಿರೋರು ಪೊಲೀಸ್ ಸ್ಟೇಷನ್ಗೆ ಹೋಗೋಂತ ಪಜಿತಿ ಏನ್ ಮಾಡ್ಕೊಂಡಿರ್ಬೋದು ಅಂತ. ನಮ್ಮಪ್ಪ ಯಾವ ಪಜಿತಿನೂ ಮಾಡ್ಕೊಂಡಿರಲ್ಲ. ನೀನ್ ಸುಮ್ನೆ ಇಲ್ದಿರೋದನ್ನೆಲ್ಲ ಹೇಳ್ಬೇಡ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ ಯಾಕೆ ಕರೆಸ್ಕೊಂಡ್ರು ಅವ್ರನ್ನ DIG ಪೋಸ್ಟ್ ಕೊಡಕ? ಮೇಘ, ಅದೇನೋ ಪಾರ್ಕ್ ಅಲ್ಲಿ ಯಾವ್ದೋ ಹೆಂಗ್ಸ್ ಜೊತೆ ಓಡಾಟ ಅದು ಇದು ಅಂತ ರೂಮರ್ಸ್ ಇತ್ತಲ್ಲ, ಆ ಹೆಂಗ್ಸ್ ವಿಚಾರವಾಗಿ ಸ್ಟೇಷನ್ಗೆ ಹೋಗಿರ್ಬೋದೇನೋ ಅಂತ. ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ ಹೋಗು. ಶಕುಂತಲಾ, ನಿಖಿಲ್, ಇನ್ ಮುಂದೆ ನೀವು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದೆ ನಿಮ್ ಕೆಲ್ಸ ನೀವು ಮಾಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು. ಉಳಿದಿದ್ನೆಲ್ಲ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೊಳ್ತೀನಿ. ನೀವಿಬ್ರು ನನ್ನನ್ ಕೇಳ್ದೆ ಯಾವ ನಿರ್ಧಾರನೂ ತಗೋಬಾರ್ದು. ಅದನ್ನ ಇವನ್ಗೆ ಹೇಳು. ಇವನೇ ತಾನೆ ಬೇಡದೇ ಇರೋ ವಿಷಯನೆಲ್ಲ ತಲೆಗೆ ತುಂಬಿಸ್ಕೊಂಡು ನಾನ್ ಹಿಮಾಲಯಕ್ಕೆ ಹೋಗ್ತೀನಿ, ಸಾಧು ಆಗ್ತೀನಿ, ಸ್ಕೂಲ್ಗೆ ಹೋಗಲ್ಲ ಅಂತ ನನ್ನ ಹೊಟ್ಟೆ ಉರಿಸ್ತಾ ಇರೋದು. ನಿಖಿಲ್, ಇನ್ಮೇಲೆ ಇಂಥ ವಿಚಾರಗಳನ್ನೆಲ್ಲ ನಿನ್ ತಲೆಯಿಂದ ಕಿತ್ತಾಕ್ಬಿಡ್ಬೇಕು. ನಿನ್ ಪಾಡಿಗೆ ನೀನ್ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ಬರೆದು ಮಾಡ್ಬೇಕು. ನೀನು ನಾನ್ ಹೇಳ್ದಾಗ ಕೇಳದೆ ಇದ್ರೆ ನಿಮ್ಮಮ್ಮ ಮಾತ್ರೆ ತಗೊಳ್ಳೋದ್ ಬಿಟ್ಬಿಡ್ತಾಳೆ. ಅದರಿಂದ ಅವಳ ಆರೋಗ್ಯ ಹಾಳಾಗುತ್ತೆ. ಹಾಗಾಗೋದು ನಿನಗಿಷ್ಟನಾ? ಇಲ್ಲ ಇಲ್ಲ, ಅಮ್ಮ ಮಾತ್ರ ತಗೋಬೇಕು. ಹಾಗಾದ್ರೆ ಇನ್ಮೇಲೆ ನೀನು ಹಿಮಾಲಯಕ್ಕೆ ಹೋಗ್ತೀನಿ, ಸಾಧು ಆಗ್ತೀನಿ, ದೇವ್ರನ್ನ ನೋಡ್ತೀನಿ ಅಂತ ಹೇಳೋದೆಲ್ಲ ಬಿಟ್ಬಿಡ್ಬೇಕು. ಆಗ್ಲಿ ಆಂಟಿ. ಗುಡ್ ಬಾಯ್. ಶಕು, ನೀನು ಅಷ್ಟೇ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಮಾತ್ರೆ ತಗೋಬೇಕು. ನಿನ್ ಕೇರ್ನ ನೀನೇ ಚೆನ್ನಾಗಿ ತಗೋಬೇಕು. ಏನು? ಇವನ್ ಮೊದ್ಲಿನ ಹಾಗೆ ಇದ್ರೆ ನಾನು ನನ್ ಬಗ್ಗೆ ಕೇರ್ ತಗೊಳ್ತೀನಿ. ನೀನು ಅಷ್ಟೇ ಪ್ರತಿಭಾ. ಸತ್ಯ ಹೊರಗ್ ತಗೊಂಬರ್ತೀನಿ ಅನ್ನೋ ವಿಷಯನ ನೀನು ಬಿಟ್ಬಿಡ್ಬೇಕು. ಶಕು, ನೀನ್ ಅದನ್ ಮಾತ್ರ ಹೇಳ್ಬೇಡ. ಇದು ಈಗ ನಿನ್ನ ವಿಷಯವಾಗಿ ಮಾತ್ರ ಉಳಿದಿಲ್ಲ. ಸತ್ಯ ಹೊರಗ್ ತರಬಾರ್ದು ಅಂತ ನನಗೆ ಅವರು ಆಸೆ ತೋರಿಸಿದ್ರು, ಸವಾಲ್ ಹಾಕಿದ್ರು. ಅದೆರಡು ಆಗದೆ ಇದ್ದಾಗ ನಾನ್ ಸತ್ಯ ಹೊರಗ್ ತಂದೇ ತರ್ತೀನಿ ಅಂತ ಗೊತ್ತಾದಾಗ ಬೇರೆ ತರದ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಆ ಸುಳ್ಳು ಕಥೆಗಳನ್ನ ನಂಬೋ ಬಕ್ರ ನಾನಲ್ಲ. ಅವ್ರ ಈಗಿನ ಪರಿಸ್ಥಿತಿನಲ್ಲಿ ಅದು ನಿಜಾನೇ ಅಲ್ವಾ ಪ್ರತಿಭಾ? ಹೌದು, ನಿಜಾನೇ. ಆದ್ರೆ ತನ್ನ ಸ್ವಂತ ಲಾಭಕ್ಕೋಸ್ಕರ ಸತ್ಯನ ಒಪ್ಕೋತಾ ಇಲ್ಲ ಅನ್ನೋದನ್ನ ಅವರೇ ಒಪ್ಕೋತಾ ಇದ್ದಾರೆ. ಬೇರೆಯವ್ರ ಸಂಸಾರ ಹಾಳಾದ್ರೂ ಸರಿ, ಅವ್ರ ಆಸ್ತಿ ಎಲ್ಲ ತನಗೇ ಸೇರ್ಬೇಕು ಅನ್ನೋದೇ ತನ್ನ ಉದ್ದೇಶ ಅನ್ನೋದನ್ನ ನನ್ನೆದುರಿಗೆ ಹೇಳಿದ್ದಾರೆ. ಅವರೇ ಹಾಗೆ ಹೇಳಿದ್ಮೇಲೆ ನೀನೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅಂತ ಸುಮ್ನೆ ಕುತ್ಕೊಂಡ್ಬಿಟ್ರೆ ಹೇಗೆ? ನಾನ್ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡೇ ಮಾಡ್ತೀನಿ. ಈ ವಿಚಾರ ಈಗ ಸತ್ಯ ಅಸತ್ಯದ ನಡುವಿನ ಹೋರಾಟ ಆಗಿದೆ. ನೀತಿ ಅನೀತಿಯ ಮಧ್ಯದ ಹೋರಾಟ ಆಗಿದೆ. ಜನರನ್ನ ವಂಚಿಸುವವನ ವಿರುದ್ಧ ಜನರನ್ನ ರಕ್ಷಿಸೋ ಹೋರಾಟ ಆಗಿದೆ. ಈ ಹೋರಾಟ ಹೀಗೆ ಮುಂದುವರಿತಾ ಹೋದ್ರೆ ಮುಂದೆ ಏನು ಪ್ರತಿಭಾ? ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೋ ನಡೀಲಿ. ಇದರಲ್ಲಿ ಅವ್ರು ಗೆಲ್ತಾರೋ ನಾನ್ ಗೆಲ್ತೀನೋ ಗೊತ್ತಿಲ್ಲ. ಈ ಹೋರಾಟದಲ್ಲಿ ನಾನ್ ಗೆದ್ರೆ ನಿನಗೂ ನ್ಯಾಯ ಸಿಗುತ್ತೆ, ಈ ಸಮಾಜಕ್ಕೆ ನ್ಯಾಯ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವಿಬ್ರು
ಅವಸರದಿಂದ ಯಾವುದೇ ತೀರ್ಮಾನ ತಗೊಂಡು ಅವಾಂತರ ಮಾಡ್ಕೋಬೇಡಿ, ಗೊತ್ತಾಯ್ತಾ? ಆಯ್ತು ಆಂಟಿ. ಸರಿಪಾ, ನೀವು ಓದ್ಕೋ ಹೋಗು. ಬಾಯ್ ಆಂಟಿ. ಬಾಯ್. ಶಕು, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನಗೆ ಹೇಳ್ದೆ ನೀವು ಯಾವುದೇ ತೀರ್ಮಾನನೂ ತಗೋಬೇಡಿ. ನಿನ್ನ ಈ ಪ್ರಕರಣನ ಒಂದು ಸಾಂಕೇತಿಕ ಅಂತ ತಗೊಂಡು ನಾನು ಹೋರಾಟ ನಡೆಸ್ತಾ ಇದ್ದೀನಿ. ಈ ಸಮಾಜದಲ್ಲಿ ನಿನ್ನಂಥ ನೂರಾರು ಶಕುಂತಲೆಯರಿದ್ದಾರೆ. ನನಗೆ ನೀನು ಮಾತ್ರ ಅಲ್ಲ, ಅವರೆಲ್ಲರೂ ಮುಖ್ಯ. ನಿನ್ನ ಗೆಲುವು ನಿನ್ನೊಬ್ಳದ್ದೇ ಅಲ್ಲ, ಅವರೆಲ್ಲರದ್ದು ಆಗುತ್ತೆ. ಆದ್ರಿಂದ ನೀನ್ ಗೆಲ್ಬೇಕಾಗಿರೋದು ನಿನಗಾಗಿರೋ ಅನ್ಯಾಯದ ವಿರುದ್ಧ ಮಾತ್ರ ಅಲ್ಲ, ಈ ಪುರುಷ ಪ್ರಧಾನ ಸಮಾಜದ ವಂಚನೆಗಳ ವಿರುದ್ಧ. ಅತ್ಯಂತ ಸಜ್ಜನರು ಸಂಪನ್ನರು ಆದ ಗಂಡಸರನ್ನೂ ನಾನು ನೋಡಿದ್ದೀನಿ, ಇಂಥ ನೀಚರನ್ನು ನೋಡಿದ್ದೀನಿ. ಇಷ್ಟು ದಿನ ಆ ಬಾಬಾ ನಿನ್ನನ್ನ ಕಾಡದ್ನಲ್ಲ, ಇನ್ನು ಮುಂದೆ ನಾನು ಅವನನ್ನ ಕಾಡ್ತೀನಿ. ಕಾಡಿ ಕಾಡಿ ಬೇಡೋ ಹಾಗೆ ಮಾಡ್ತೀನಿ. ಇದನ್ನು ಡಿಸ್ಪ್ಯಾಚ್ ಕಳಿಸಿ. ನಮಸ್ಕಾರ, ನಾನು ಭಾಸ್ಕರ್ ರಾವ್. ನೀವು ಫೋನ್ ಮಾಡಿದ್ದೆ. ಹಾ ಬನ್ನಿ ಕೂತ್ಕೊಳ್ಳಿ. ಮಾವ, ಅನಘ, ಇನ್ಸ್ಪೆಕ್ಟರ್ ಇವಳು ಯಾಕೆ ಇಲ್ಲಿದ್ದಾರೆ? ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ, ಅದು 2 ಬುದ್ಧಿ ಜೀವಿಗಳನ್ನ. ಇಲ್ಲ ಮಾವ, ಇಲ್ಲ, ನಾವು ಕೊಲೆ ಮಾಡಿಲ್ಲ ಮಾವ. ನೀವಾದ್ರೂ ಹೇಳಿ ಮಾವ, ನಿಜವಾಗ್ಲೂ ನಾವು ಕೊಲೆ ಮಾಡಿಲ್ಲ. ಅವ್ರು ಹೇಗ್ ಸತ್ರು ಅಂತ ನಮಗ್ ಗೊತ್ತಿಲ್ಲ ಮಾವ. ಇನ್ಸ್ಪೆಕ್ಟರ್, ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಕೊಲೆ ಆದವರು ಯಾರು? ಇವರ ಕೊಲೆ ಮಾಡಿದ್ದಾರೆ ಅಂತ ನೀವು ಹೇಗೆ ಹೇಳ್ತೀರಿ? ಇವರ ಹಣ ಆಸ್ತಿ ಆಸೆಗೆ ಕೊಲೆಯಾದ ದಂಪತಿಗಳು. ಈ ಹುಡುಗಿ ಬ್ಯಾಗಲ್ಲಿ ನಿಮ್ ಫೋಟೋ ಇತ್ತು. ಅದಕ್ಕೆ ನಿಮ್ಮನ್ನ ಕರ್ಸ್ಬೇಕಾಯ್ತು. ನಿಮ್ಗೆ ಇವ್ರ ಪರಿಚಯ ಇದೆಯಾ? ಫೋರೆನ್ಸಿಕ್ ರಿಪೋರ್ಟ್ಸ್, ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಇವರು ಕೊಲೆ ಮಾಡಿಲ್ಲ ಅಂತ ವಾದ ಮಾಡ್ತಾನೆ ಇದ್ದಾರೆ. ಆದ್ರೆ ಇವರಿದ್ದ ಮುತ್ಕಾಮುತ್ಕಿ ಮನೆನ ತನ್ನ ಹೆಸರಿಗೆ ಮಾಡಿಸ್ಕೊಳ್ಳೋ ಪೇಪರ್ಸ್ನ ರೆಡಿ ಮಾಡಿಸಿದ್ಲು. ಅದು ಆ ಕೊಲೆ ಆದ ಬಾಡಿಗಳ ಪಕ್ಕದಲ್ಲಿ ಸಿಕ್ಕಿತ್ತು. ಹೇಳಿ ಮಿಸ್ಟರ್ ಭಾಸ್ಕರ್ ರಾವ್, ನೀವು ಕಂಡ ಹಾಗೆ ಇವರ ನಡವಳಿಕೆ ಹೇಗೆ? ಮುಂಚೆ ಏನಾದ್ರೂ ಇಂಥ ಆರೋಪಗಳು ಇವ್ರ ಬಗ್ಗೆ ಬಂದಿದ್ವಾ? ಮಾವ, ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದೀನಿ, ನಿಮ್ ಬಗ್ಗೆ ಚಾಡಿನೂ ಹೇಳಿದೀನಿ, ನಿಮ್ ಜೇಬಿಂದ ದುಡ್ಡು ಕಳ್ತನ ಮಾಡಿದೀನಿ. ಹಾಗೆ ಅವ್ರ ಆಸ್ತಿ ಹೊಡಿಬೇಕು ಅಂತ ಯೋಜನೆನೂ ಮಾಡಿದ್ವಿ. ಆದ್ರೆ ಮಾವ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಅವ್ರ ಕೊಲೆ ಮಾಡಿಲ್ಲ ಮಾವ, ಕೊಲೆ ಮಾಡಿಲ್ಲ. ಇವರು ಆ ಕೊಲೆ ಮಾಡಿರ್ಲಿಕ್ಕಿಲ್ಲ ಇನ್ಸ್ಪೆಕ್ಟರ್. ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತೀರಾ? ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾಕೋ ನನ್ನ ಅಂತರಾತ್ಮ ಹಾಗೆ ಹೇಳ್ತೀನಿ. ನಿಜ ಹೇಳು, ಹಾಗಾದ್ರೆ ಕೊಲೆ ಮಾಡಿದವ್ರು ಯಾರು? ಸರ್, ನಂಗೆ ಗೊತ್ತು ಸರ್. ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ನಂಗೆ ಗೊತ್ತು ಸರ್. ಈ ಕೊಲೆ ಖಂಡಿತ ಆ ರೌಡಿಗಳೇ ಮಾಡಿರೋದು ಸರ್. ಇದ್ರಲ್ಲಿ ಯಾವ ಅನುಮಾನನೂ ಬೇಡ ಸರ್. ನೀನ್ ಆ ರೌಡಿಗಳನ್ನ ನೋಡಿದೀನಿ ಅಂತ ಹೇಳ್ದೆ ಅಲ್ವಾ? ಅವ್ರು ಯಾರು, ಅವ್ರ ಅಡ್ರೆಸ್ ಏನು, ಅವ್ರ ಫೋನ್ ನಂಬರ್ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ ನಮ್ಗೆ. ಇನ್ಸ್ಪೆಕ್ಟರ್, ಇವಳು ನನ್ಗೆ ಗೊತ್ತು. ಇವಳು ನನ್ನ ಸೊಸೆ ತಂಗಿ. ಇವಳು ಹೇಳ್ತಿರೋದು ಸುಳ್ಳಿರಬಹುದು, ಅವನು ಹೇಳೋದೇ ಬಹುಶಃ ನಿಜ. ಹೇಳೋ, ಅವ್ರ ನಂಬರ್ ಹೇಳೋ. ಅವಳಿಗೆ ಗೊತ್ತು ಸರ್. ನೋಡು, ಪೊಲೀಸ್ ಅವ್ರ ಹತ್ರ ಸುಳ್ಳು ಹೇಳಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀಯ. ಅವನು ಆ ರೌಡಿಗಳು ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಸತ್ಯ ಹೇಳಿದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು. ಹೇಳ, ಆ ರೌಡಿಗಳು ಯಾರು? ಏಯ್, ಯಾಕೆ ಕಳ್ತಾ ಇದೀಯಾ?
ಸಾರಿ ಸರ್, ನಾನ್ ನಿಮ್ ಸುಳ್ಳು ಹೇಳ್ದೆ. ಆ ರೌಡಿಗಳನ್ನ ಬುಕ್ ಮಾಡಿದ್ದು ನಾನೇ, ಅವ್ರನ್ನ ಹೆದರ್ಸೋಕ್ ಹೇಳಿದ್ದು ನಾನೇ. ಅವ್ರು ಹೆದರ್ದೇ ಇದ್ದಾಗ ಬಲವಂತವಾಗಿ ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದು ನಾನೇ. ಆದ್ರೆ ಆ ಪಾಪಿಗಳು ಬರೀ ಸೈನ್ ಹಾಕಿಸ್ಕೊಳ್ದೆ ಸಾಯಿಸ್ಬಿಟ್ಟಿದ್ದಾರೆ. ಆ ಕೊಲೆನ ನನ್ ಮೇಲ್ ಬರೋ ಹಾಗೆ ಮಾಡೋದಿಕ್ಕೆ ನಾನ್ ಸೈನ್ ಹಾಕ್ಸೋಕ್ ಕೊಟ್ಟಿರೋ ಪೇಪರ್ಸ್ನ ಅಲ್ಲೇ ಬೀಸಕ್ ಹೋಗಿದ್ದಾರೆ. ಈಗ ನಾನು ಹೇಳ್ತಿರೋದು ಪೂರ್ತಿ ನಿಜ ಸರ್. ಪ್ಲೀಸ್ ಸರ್, ನನ್ನ ನಂಬಿ ಸರ್. ಓಕೆ, ನಿನ್ನ ಮಾತನ್ನ ನಂಬೋಣ. ಆದ್ರೆ ಅಲ್ಲಿ ಒಂದು ಒಡವೆ ವಸ್ತ್ರನೂ ಕಾಣೆ ಆಗಿಲ್ಲ, ಆಸ್ತಿ ಪತ್ರಕ್ಕೂ ಸೈನ್ ಹಾಕ್ಸ್ಕೊಂಡಿಲ್ಲ. ಅಂದಮೇಲೆ ಆ ರೌಡಿಗಳು ಅವ್ರನ್ನ ಕೊಲೆ ಮಾಡಕ್ ಏನ್ ಕಾರಣ ಇರ್ಬೋದು? ಅದೇ ಸರ್, ನನ್ನನ್ನ ಸಿಕ್ಕಾಕ್ಸ್ಬೇಕು ಅನ್ನೋ ಉದ್ದೇಶ. ನಿಮ್ಮನ್ ಸಿಕ್ ಹಾಕ್ಸೋದ್ರಿಂದ ಅವ್ರಿಗೇನ್ ಲಾಭ? ನೀನು ಇಷ್ಟು ಈಸಿಯಾಗಿ ಬಾಯಿ ಬಿಡೋ ಹಾಗೆ ಕಾಣ್ತಿಲ್ಲ. ನಿನಗೆ ಹೇಳ್ರಿ ಹನುಮಂತು, ಸಿಕ್ಕಿದ್ರ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಎತ್ತಕೊಂಬನ್ನಿ. ಭಾಸ್ಕರ್, ನೀವು ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡ್ಬೇಕಾಗತ್ತೆ. ಪರಮೇಶ್,